ಹಿಂದೂ ವೃದ್ಧೆಯ ಅಂತ್ಯ ಸಂಸ್ಕಾರ ನೆರವೇರಿಸಿದ ಮುಸ್ಲಿಂ ಕುಟುಂಬ. ಸಾಮಾಜಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು ಬೆಳಗಾವಿ. ವೀಕ್ಷಕರೇ, ಸಮಾಜದಲ್ಲಿ ಜಾತಿ ಧರ್ಮ ಅಂತ ಬಡದಾಡ್ಕೊಂಡು ಮನುಷ್ಯ ಧರ್ಮವನ್ನೇ ಮರೆತು ಮಾನವೀಯತೆ ಅನ್ನೋದು ಮೂಲೆ ಗುಂಪಾಗಿ ಹೋಗಿದೆ. ಆದ್ರೆ ಇಂತಹ ಸಂದರ್ಭದಲ್ಲೂ ಇಲ್ಲೊಂದು ಮುಸ್ಲಿಂ ಕುಟುಂಬ ಜಾತಿ ಧರ್ಮ ಅನ್ನುವಂತಹ ಕಟ್ಟುಪಾಡುಗಳೆಲ್ಲವನ್ನ ಮೀರಿ ಮೃತಪಟ್ಟಂತಹ ಹಿಂದೂ ಧರ್ಮದ ವೃದ್ಧೆಯ ಅಂತ್ಯ ಸಂಸ್ಕಾರವನ್ನ ನಡೆಸುವ ಮೂಲಕ ಮಾನವೀಯತೆಯನ್ನ ಎತ್ತಿ ಹಿಡಿದಿದೆ. ಇಂತಹ ಹೃದಯ ಸ್ಪರ್ಶಿ ಘಟನೆಗೆ ಬೆಳಗಾವಿ ಸಾಕ್ಷಿಯಾಗಿದೆ. ಹೌದು ವೀಕ್ಷಕರೇ, ಬೆಳಗಾವಿಯ ನ್ಯೂ ಗಾಂಧಿ ನಗರದಲ್ಲಿ ಮೊಹಮ್ಮದ್ ಹನೀಫ್ ಅವರ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ಶಾಂತಾ ಕೃಷ್ಣ ಜಾಂಗ್ಲೆ ಅವರೇ ಮೃತಪಟ್ಟ ವೃದ್ಧೆ. ಕಳೆದ 20 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದ ಶಾಂತಾ ಅವರನ್ನ ಮೊಹಮ್ಮದ್ ಹನೀಫ್ ಅವರು ತನ್ನ ತಾಯಿಯಂತೆ ನೋಡ್ಕೊಳ್ತಾ ಇದ್ರು. ಶಾಂತಾ ಕೃಷ್ಣ ಅವರ ಪತಿಯ ನಿಧನದ ನಂತರ ಅನೇಕ ಕಾರಣಗಳಿಂದ ಮಕ್ಕಳಿಂದಲೂ ಕೂಡ ದೂರವಾಗಿದ್ದಂತಹ ಶಾಂತಾ ಅವರು ಹನೀಫ್ ಅವರ ಮನೆಯಲ್ಲಿಯೇ ಬಾಡಿಗೆಗೆ ವಾಸವಿದ್ರು. ಹೀಗಾಗಿ ಶಾಂತಾ ಅವರು ಮೊಹಮ್ಮದ್ ಅವರ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿ ಅನ್ಯೋನ್ಯವಾಗಿದ್ದರು ಎನ್ನಲಾಗಿದೆ. ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಂತಹ ಶಾಂತಾ ಅವರಿಗೆ ಅನಾರೋಗ್ಯ ಉಂಟಾದಾಗ ಆಗಾಗ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಅವರನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಕಳೆದ ವಾರ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದಂತಹ ಶಾಂತಾ ಜಾಂಗ್ಲೆ ಅವರನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಸೇರಿಸಿ ಅವರ ಕುಟುಂಬಕ್ಕೆ ಮಾಹಿತಿಯನ್ನ ಕೂಡ ನೀಡಿದ್ರು ಮೊಹಮ್ಮದ್ ಹನೀಫ್. ಆದ್ರೆ ಚಿಕಿತ್ಸೆ ಫಲಿಸದೆ ವೃದ್ಧೆ ಶಾಂತಾ ಜಾಂಗ್ಲೆ ನಿಧನರಾಗಿದ್ದಾರೆ. ವೃದ್ಧೆ ಶಾಂತಾ ಅವರ ಕುಟುಂಬಕ್ಕೆ ಸಾವಿನ ಸುದ್ದಿ ತಿಳಿಸಿದ್ರು ಕೂಡ ಅವರ ಸಂಬಂಧಿಗಳು ಅಂತ್ಯ ಸಂಸ್ಕಾರಕ್ಕೆ ಬರಲು ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ತಮ್ಮ ತಾಯಿಯಂತೆ ನೋಡ್ಕೊಳ್ತಾ ಇದ್ದಂತಹ ಮೊಹಮ್ಮದ್ ಹನೀಫ್ ಹಾಗೂ ಅವರ ಕುಟುಂಬವೇ ಶಾಂತಾ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದೆ. ಈ ಮೂಲಕ ಸಮಾಜದಲ್ಲಿ ಜಾತಿ ಧರ್ಮಕ್ಕಿಂತಲೂ ಮನುಷ್ಯ ಧರ್ಮವೇ ಶ್ರೇಷ್ಠ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್, ಬೆಳಗಾವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.